ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರೌಡಿ ಬಿಕ್ಲು ಶಿವ ಕೊಲೆಯಲ್ಲಿ ನನ್ನ ಪಾತ್ರ ಇಲ್ಲ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರೋದು. ಮಾಧ್ಯಮಗಳಿಂದಲೇ ನನಗೆ ವಿಷಯ ಗೊತ್ತಾಯ್ತು. ನನಗೆ ಯಾವುದರ ಬಗ್ಗೆಯೂ ಕೂಡ ಗೊತ್ತಿಲ್ಲ. ಶಾಸಕನಾಗಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಕೆಲಸ ಮಾಡ್ತಾ ಇದ್ದೇನೆ. ಅದು ಬಿಟ್ಟು ಜಮೀನು ವ್ಯವಹಾರಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಸುಳ್ಳು ಆರೋಪ ಮಾಡಿ ನನ್ನ ತೇಜೋವಧೆ ಮಾಡ್ತಾ ಇದ್ದಾರೆ. ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ. ಮಹದೇವಪುರ ಕ್ಷೇತ್ರಕ್ಕೆ ಬರುವಂತ ಜಮೀನು ಅದು. ಕ್ಯಾರ್ಪುರಂ ಕ್ಷೇತ್ರಕ್ಕೂ ಇದಕ್ಕೂ ಏನ್ ಸಂಬಂಧ? ದೂರಿನ ಬಗ್ಗೆ ದೇವರ ಸಾಕ್ಷಿಯಾಗೂ ನಂಗೆ ಗೊತ್ತೇ ಇಲ್ಲ. ಗೊತ್ತಿದ್ರೆ ನಾನೇ ಪೊಲೀಸ್ ಅಧಿಕಾರಿಗಳನ್ನ ಸಂಪರ್ಕಿಸ್ತಾ ಇದ್ದೆ. ಇದರ ಬಗ್ಗೆ ನನಗೆ ಒಂದು ಸಣ್ಣ ಮಾಹಿತಿ ಕೂಡ ಇಲ್ಲ. ಯಾವ ಕಾರಣಕ್ಕೆ ದೂರು ಕೊಟ್ಟಿದ್ದಾರೆ ಅಂತಲೂ ನಂಗೆ ಗೊತ್ತಿಲ್ಲ. ನಾನು ಇದರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೇನೆ. ಗೃಹ ಸಚಿವರನ್ನ ಭೇಟಿಯಾಗಿ ಚರ್ಚೆ ಕೂಡ ಮಾಡ್ತೇನೆ. ಬಿಜೆಪಿ ಶಾಸಕ ಈ ರೀತಿಯಾದಂತ ಹೇಳಿಕೆಯನ್ನ ಸ್ಪಷ್ಟನೆಯನ್ನ ಈಗ ಕೊಡ್ತಾ ಇದ್ದಾರೆ. ಸುಮ್ಮನೆ ಸುಳ್ಳು ಆರೋಪಗಳು ಮಾಡಿದ್ದಾರೆ. ಇದು ಎಷ್ಟು ಸತ್ಯಕ್ಕೆ ಹತ್ರವಾದ್ದು. ಸುಮ್ಮನೆ ಆರೋಪಗಳು ಮಾಡೋದು, ಸುಮ್ಮನೆ ಟಿ ವಿಗಳಲ್ಲಿ ಹಾಕಿದಾಗ ಮಾತ್ರ ಇದು ವಿಚಾರ ನನಗೆ ಗೊತ್ತಿರ್ತಕ್ಕಂಥದ್ದು. ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲಿ ಏನು ಮಾಡ್ತಾಯಿದ್ರು, ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನನಗೆ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು. ಯಾರು ಹಿಂಗೆ ಮಾಡ್ತಾಯಿದ್ದಾರೆ, ಏನು ಇದು ಏನು ಇದೆ, ಯಾಕೆ ನಿಮ್ಮ ಹೆಸರು ಬರ್ತಾಯಿದೆ ಅಂತೇಳಿ. ನನ್ನ ಹೆಸರು ಸುಖ ಸುಮ್ಮನೆ ತಂದು ಎಲ್ಲೋ ಒಂದು ಕಡೆ ರಾಜಕೀಯ ತೇಜೋವಧೆ ಮಾಡಬೇಕಂತೇಳಿ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇರ್ತಕ್ಕಂಥದ್ದು ನನ್ನ ಭಾವನೆ. ನಾನು ಹೌದು ಕಾನೂನು ಹೋರಾಟವನ್ನು ಕೂಡ ಮಾಡ್ತೇನೆ. ಮತ್ತು ಗೃಹ ಸಚಿವರಿಗೂ ಕೂಡ ಫೋನ್ ಮುಖೇನ ಮಾತಾಡಿ, ಸರ್ ಈ ಥರ ಆಗಿದೆ, ಇದು ಏನು ಸರ್ ಈ ಥರ ಮಾಡಿದ್ದಾರೆ, ಈ ಥರ ಮಾಡೋದಕ್ಕೆ ಇದಕ್ಕೇನು ಇದು ಯಾವ ರೀತಿ ಈ ಥರ ಮಾಡಿದ್ದಾರೆ ಅಂತೇಳಿ ಅವ್ರನ್ನೂ ಕೂಡ ನಾನು ಕೇಳ್ತೀನಿ. ನನಗೂ ಯಾವುದೇ ಸಂಬಂಧ ಇಲ್ಲ. ಸುಮ್ಮನೆ ಸುಳ್ಳು ಆರೋಪಗಳು ಮಾಡಿದ್ದಾರೆ. ಇದು ಎಷ್ಟು ಸತ್ಯಕ್ಕೆ ಹತ್ರವಾದ್ದು. ಸುಮ್ಮನೆ ಆರೋಪಗಳು ಮಾಡೋದು, ಸುಮ್ಮನೆ ಟಿ ವಿಗಳಲ್ಲಿ ಹಾಕಿದಾಗ ಮಾತ್ರ ಇದು ವಿಚಾರ ನನಗೆ ಗೊತ್ತಿರ್ತಕ್ಕಂಥದ್ದು. ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲಿ ಏನು ಮಾಡ್ತಾಯಿದ್ರು, ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನನಗೆ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು. ಯಾರು ಹಿಂಗೆ ಮಾಡ್ತಾಯಿದ್ದಾರೆ, ಏನು ಇದು ಏನು ಇದೆ, ಯಾಕೆ ನಿಮ್ಮ ಹೆಸರು ಬರ್ತಾಯಿದೆ ಅಂತೇಳಿ. ನನ್ನ ಹೆಸರು ಸುಖ ಸುಮ್ಮನೆ ತಂದು ಎಲ್ಲೋ ಒಂದು ಕಡೆ ರಾಜಕೀಯ ತೇಜೋವಧೆ ಮಾಡಬೇಕಂತೇಳಿ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇರ್ತಕ್ಕಂಥದ್ದು ನನ್ನ ಭಾವನೆ. ನಾನು ಹೌದು ಕಾನೂನು ಹೋರಾಟವನ್ನು ಕೂಡ ಮಾಡ್ತೇನೆ. ಮತ್ತು ಗೃಹ ಸಚಿವರಿಗೂ ಕೂಡ ಫೋನ್ ಮುಖೇನ ಮಾತಾಡಿ, ಸರ್ ಈ ಥರ ಆಗಿದೆ, ಇದು ಏನು ಸರ್ ಈ ಥರ ಮಾಡಿದ್ದಾರೆ, ಈ ಥರ ಮಾಡೋದಕ್ಕೆ ಇದಕ್ಕೇನು ಇದು ಯಾವ ರೀತಿ ಈ ಥರ ಮಾಡಿದ್ದಾರೆ ಅಂತೇಳಿ ಅವ್ರನ್ನೂ ಕೂಡ ನಾನು ಕೇಳ್ತೀನಿ. ನನಗೂ ಯಾವುದೇ ಸಂಬಂಧ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸಂತೋಷ್, ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಹೆಸರು ಕೇಳ್ತಾ ಇದ್ದ ಹಾಗೆ ರಾಜಕೀಯ ವಲಯದಲ್ಲೂ ಕೂಡ ಒಂದಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಮತ್ತೆ ಹೆಚ್ಚಿನದಾಗಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಬ್ಬ ಪ್ರಭಾವಿ ರಾಜಕಾರಣಿಯ ಹೆಸರು ಕೇಳಿ ಬಂದಾಗ ಅದರ ತನಿಖೆ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಸರ್ವೇ ಸಾಮಾನ್ಯವಾಗಿ ಸಾರ್ವಜನಿಕರಿಗೂ ಇರುತ್ತೆ. ಬಟ್ ಈಗ ಇವರ ಸ್ಟೇಟ್ಮೆಂಟ್ ನಾವು ಕೇಳ್ತಾ ಇದ್ವಿ, ನನಗೆ ಈ ವಿಷಯನೇ ಗೊತ್ತಿಲ್ಲ, ನನಗೆ ಗೊತ್ತಾಗಿದೆ ಮಾಧ್ಯಮಗಳಿಂದ, ಈ ಹಿಂದೆ ಕಂಪ್ಲೇಂಟ್ ಆಗಿರೋದು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಏನೇನು ಡೆವಲಪ್ಮೆಂಟ್ ಆಗ್ತಿದೆ ಈ ವಿಚಾರದಲ್ಲಿ, ಕಾನೂನು ಹೋರಾಟಕ್ಕೆ ಯಾವ ರೀತಿಯಾಗಿ ಸಜ್ಜಾಗಿದ್ದಾರೆ ಅಂತ ಹೇಳಿ? ನೀತಿ, ಯಾವುದೇ ಇಂಥ ಪ್ರಕರಣಗಳು ಆದಂಥ ಸಂದರ್ಭದಲ್ಲಿ ಆರೋಪಗಳು ಬಂದಾಗ, ಯಾವುದೋ ರಾಜಕಾರಣಿ ಹೆಸರುಗಳು ಬಂದಾಗ ಸುಮ್ಮನೆ ನನ್ನ ಮೇಲೆ ಆರೋಪಗಳನ್ನು ಮಾಡ್ತಾರೆ. ಇದೊಂದು ರಾಜಕೀಯವಾಗಿ ದುರುದ್ದೇಶದಿಂದ ಮಾಡುವಂತಹ ಆರೋಪ ಇದು ಅಂಥೇಳಿ ಅದರಿಂದ ಜಾರಿಕೊಳ್ಳುವ ಪ್ರಯತ್ನಗಳು ಯಾರೇ ಒಬ್ಬ ರಾಜಕಾರಣಿ ಆದರೂ ಮಾಡ್ತಾರೆ. ಇಲ್ಲೂ ಕೂಡ ಅದನ್ನೇ ಭೈರತಿ ಬಸವರಾಜ್ ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಸುಮ್ಮನೆ ಯಾರೋ ಒಬ್ಬ ವ್ಯಕ್ತಿಯ ಮೇಲೆ, ಅಂದರೆ ನೂರಾರು ಜನ ರಾಜಕಾರಣಿಗಳಿದ್ದಾಗ ಅವ್ರ ಮೇಲೆ ಆರೋಪವನ್ನು ಮಾಡಬೇಕಂದ್ರೆ ಅದಕ್ಕೊಂದು ನಿಖರವಾದ ಕಾರಣಗಳಿರಬೇಕಾಗುತ್ತೆ. ಈ ಹಿಂದೆ ಕೂಡ ಏನು ಭೈರತಿ ಬಸವರಾಜ್ ಜೊತೆ ಈ ಜಗ್ಗಾ ಕಿರಣ್ ಏನಿದ್ದಾರೆ, ಅವನ ಬಾವಮ್ಮ ಇದೆ, ಇವರೆಲ್ಲ ಒಂದು ಅಸೋಸಿಯೇಟ್ಸ್ ಗ್ಯಾಂಗ್ ಇದೆ. ಇವರೆಲ್ಲರೂ ಕೂಡ ಭೈರತಿ ಬಸವರಾಜ್ ಅವರ ಜೊತೆ ಕಳೆದ 5-10 ವರ್ಷಗಳಿಂದನೂ ಕೂಡ ಕಂಟಿನ್ಯೂಸ್ ಆಗಿ ಜೊತೆಯಲ್ಲಿರುವಂಥದ್ದು, ಮತ್ತು ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿರೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಮಾಹಿತಿಗಳು ಕೂಡ ಬೆಳಕಿಗೆ ಬಂದಿತ್ತು. ಸೊ ಈ ಮಾಹಿತಿಗಳನ್ನು ಆಧಾರವಾಗಿ ಇಟ್ಕೊಂಡೇ ಈಗ ಪೊಲೀಸರು ಕೂಡ ತನಿಖೆಗೆ ಮುಂದಾಗಿರುವಂಥದ್ದು. ಅದರ ಜೊತೆಗೆ ಏನು ಬಿಕ್ಲಾಶು ಈಗ ಕೊಲೆ ಆಗಿರುವಂತಹ ರೌಡಿ ಶೀಟರ್ ಏನಿದ್ದಾನೆ, ಆಕೆಯ ತಾಯಿ ಕೂಡ ನೇರವಾಗಿ ಆರೋಪ ಮಾಡಿದ್ದಾರೆ. ಸೊ ಇದೇ ಕಾರಣಕ್ಕಾಗಿ ಏನು FIRನಲ್ಲಿ ಇವ್ರನ್ನ FI ಆಗಿ ಹೆಸರನ್ನು ಕೂಡ ಸೇರಿಸಿರುವಂಥದ್ದು. ಸೊ ಇದರ ಜೊತೆಗೆ ಇವ್ರು ಏನೂ ಮಾಡಲೇ ಇಲ್ಲ ಅಂತ ಹೇಳಿದ್ರೆ ಒಂದು ನ್ಯಾಯಾಲಯಕ್ಕೆ ಏನೋ ಹೈಕೋರ್ಟ್ಗೆ ಹೋಗಿ ಈಗಾಗಲೇ ಅರ್ಜಿಯನ್ನು ಹಾಕಿರುವಂಥದ್ದು. ಹೈಕೋರ್ಟ್ನಲ್ಲಿ ಪ್ರಕರಣದ FIR ಏನಿದೆ ಆ FIRನ್ನು ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಇವರು ಯಾವುದೇ ಒಂದು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಇಲ್ಲ, ಇವ್ರ ಜೊತೆ ಇವ್ರಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಹೈಕೋರ್ಟ್ಗೆ ಹೋಗುವಂಥ ಯಾವುದೇ ಅವಶ್ಯಕತೆ ಕೂಡ ಇಲ್ಲಿ ಇರಲಿಲ್ಲ ಅಂತ ಒಂದು ಕಡೆ ಹೇಳ್ಬೋದು. ಸೊ ಆದರೆ ಈಗಾಗಲೇ ಅವರು ಕೂಡ ಹೈಕೋರ್ಟ್ಗೆ ಹೋಗಿರುವಂಥದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ಇವ್ರ ಜೊತೆ ಏನು ಸಂಪರ್ಕ ಇರುವಂಥದ್ದು
ಸಾಬೀತಾಗ್ತದೆ ಅಂತ ಹೇಳಿದ್ರೆ ತಪ್ಪಾಗಿರ್ತಿಲ್ಲ. ಅದರ ಜೊತೆಗೆ ಇವ್ರ ಜೊತೆ ಇದ್ದಂಥ ಫೋಟೋಗಳು, ಅಂದರೆ ಭೈರತಿ ಬಸವರಾಜ್ ಅವರು ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಕಾರ್ಯಕ್ರಮಗಳಲ್ಲಿರ್ಬೋದು, ಅದೆಲ್ಲರೂ ಕೂಡ ಏನು ಜಗ್ಗ ಏನಿದ್ದಾನೆ ಈತ ಕಾಣಿಸ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಅವರು ಇಂತಹ ಪ್ರಕರಣಗಳು ಇಲ್ಲಂಥ ಫೋಟೋಗಳು ವಿಡಿಯೋಗಳು ಹೊರಬಂದಂಥ ಸಂದರ್ಭದಲ್ಲಿ ಕಾರ್ಯಕ್ರಮಗಳಿಗೆ ಹೋದಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಮತದಾರರು ಯಾರ ಜೊತೆನೋ ಬಂದಿರ್ಬೋದು, ನನಗೆ ಅವ್ನು ಯಾರು ಅಂತ ಗೊತ್ತಿಲ್ಲ, ನನಗೆ ಪರಿಚಯವೇ ಇಲ್ಲ ಅಂತೇಳಿ ಇವರು ಅದರಿಂದ ತಳ್ಳಿ ಹಾಕುವ ಕೆಲಸಗಳನ್ನು ಮಾಡ್ತಾರೆ. ಆದರೆ ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಜಗ್ಗನ ವಿರುದ್ಧ ಸಾಕಷ್ಟು ಪ್ರಕರಣಗಳಿರುವಂಥದ್ದು. ಲ್ಯಾಂಡ್ ಗ್ರಾಬಿಂಗ್ ಇರ್ಬೋದು, ಈ ಸೈಟ್ಗಳ ವಿಚಾರಕ್ಕೆ ಹಿಂದೆ ಕೂಡ ಆತನ ವಿರುದ್ಧ ಸಾಕಷ್ಟು ಆರೋಪಗಳು ಬಂದಿದೆ. ಹೆಣ್ಣೂರು ಇರ್ಬೋದು, ರಾಮಮೂರ್ತಿ ನಗರ ಇರ್ಬೋದು, ಇಂದಿರಾನಗರ ಇರ್ಬೋದು, KR ಪುರಂ ಇರ್ಬೋದು, ಈಗ ಬೇರೆ ಬೇರೆ ಕಡೆ ಆತನ ಕೈವಾಡ ಇರುವಂಥದ್ದು ಸಾಕಷ್ಟು ಕಂಡು ಬಂದಿದೆ. ಇದೇ ಕಾರಣಕ್ಕಾಗಿ ಆತನ ಮೇಲೆ ದೂರುಗಳು ಕೊಟ್ಟರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಭೈರತಿ ಬಸವರಾಜ್ ಅವರ ಪ್ರಭಾವವನ್ನು ಬೆಳೆಸ್ಕೊಂಡು ಯಾರೊಬ್ಬರು ಕೂಡ ಈತನನ್ನು ಕರೆದು ವಿಚಾರಣೆಗೆ ಒಳಪಡಿಸಲಿಕ್ಕೆ ಮುಂದಾಗಿಲ್ಲ. ಆತನ ಬಳಿ ಒಂದು ಚಿಕ್ಕ ಸ್ಟೇಟ್ಮೆಂಟನ್ನು ಕೂಡ ಮಾಡ್ಕೊಳ್ತಿಲ್ಲ. ನೇರವಾಗಿ ರಾಮಮೂರ್ತಿ ನಗರದಲ್ಲಿರುವಂಥ ಪೊಲೀಸ್ ಸಿಬ್ಬಂದಿಗಳೇನಿದ್ದಾರೆ ಈತನ ಜೊತೆ 1-to-1 ನೇರವಾಗಿ ಕಾಂಟ್ಯಾಕ್ಟ್ನಲ್ಲಿರ್ತಾರೆ. ಯಾವುದೇ ಕೇಸ್ ಆದರೆ ಪೊಲೀಸರು ಹೋಗಿ ಆತನ ಹಿಡ್ಕೊಂಡು ಬರಬೇಕಾಗುತ್ತೆ. ಆದರೆ ಇಂತಹ ಕ್ರಿಮಿನಲ್ಗಳನ್ನು ಅವರೇ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾರೆ ಅನ್ನೋದು ಈಗಾಗಲೇ ಪೊಲೀಸ್ ಮಾಹಿತಿ ವಲಯದಲ್ಲೇ ಇರುವಂಥ ಮಾಹಿತಿ. ಹೀಗಾಗಿ ಆತನ ವಿರುದ್ಧ ದಾಖಲಾಗಿರುವಂಥ ಹಿಂದೆ ಕಳೆದ 5-10 ವರ್ಷಗಳಿಂದ ಈತನ ವಿರುದ್ಧ ದಾಖಲಾಗಿರುವ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಆತನ ಪ್ರೊಫೈಲನ್ನು ಕೂಡ ಪೊಲೀಸರು ಈಗಾಗಲೇ ಸಿದ್ಧಪಡಿಸ್ತಾ ಇರುವಂಥದ್ದು. ಆತನ ಮೇಲೆ ಎಷ್ಟು FIR ಆಗಿದೆ, ಯಾವ್ಯಾವ ಕೇಸ್ಗಳಲ್ಲಿ ಈತ ಇನ್ವಾಲ್ವ್ ಇದ್ದಾನಂತೆ. ಆದರೆ ಈತ ಎಷ್ಟು ನಾಜೂಕಾಗಿ ಎಲ್ಲ ಪ್ರಕರಣಗಳಿಂದ ತಪ್ಪಿಸ್ಕೊಳ್ತಿದ್ದ ಅಂತ ಹೇಳಿದ್ರೆ, ನಿನ್ನೆ ಕೂಡ ಅದೇ ರೀತಿ ಆಗಿರುವಂಥದ್ದು. ಈತನ ಬಿಕ್ಲಾಶವನ್ನು ಹತ್ಯೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ಪೂರ್ವ ನಿಯೋಜಿತವಾಗಿ ಪ್ಲಾನನ್ನು ಮಾಡಿ, ಏನು 120B ಅಂತ ಹೇಳ್ತೀವಿ, ಒಳಸಂಚನ ಮಾಡಿ ಹುಡುಗರನ್ನು ಸೆಟ್ ಮಾಡಿ ಈತ ತನ್ನ ಕುಟುಂಬ ಸಮೇತ ಮನೆಗೆ ಬಾಗಿಲು ಹಾಕ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಇದೇ ಮೊದಲೇ ಬಾರಿಗಲ್ಲ, ಈತನ ಪ್ಯಾಟ್ರನ್ ಇದು ಅಂತ ಹೇಳ್ತಾರೆ. ಪ್ರತಿ ಬಾರಿಯೂ ಕೂಡ ಹಿಂದೆ ಈ ಯಾವುದೇ ಪ್ರಕರಣಗಳಾದಾಗಲೂ ಈತ ಯಾರ ಮೇಲಾದರೂ ಹಲ್ಲೆಯನ್ನು ಮಾಡಿಸ್ಲಿಕ್ಕೆ ಇಲ್ಲ ಆ ಕೇಸನ್ನು ಮಾಡಿಸುವಂಥ ಸಂದರ್ಭದಲ್ಲಿ ಈತ ಎಲ್ಲವನ್ನೂ ಪ್ಲಾನ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗುವಂಥದ್ದು. ಪೊಲೀಸರು ಹೋದಾಗ ನಾನು ಊರಲ್ಲೇ ಇರಲಿಲ್ಲ, ಔಟ್ ಆಫ್ ಸ್ಟೇಷನ್ ಇದೆ, ಇದಕ್ಕೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ, ಅವನ ಲೊಕೇಶನ್ ಇನ್ನೆಲ್ಲೋ ಅದನ್ನು ಬ್ಲಿಂಕ್ ಆಗ್ತಾ ಇರುತ್ತೆ, ಅದನ್ನು ತೋರಿಸುವಂಥದ್ದು. ಇದನ್ನು ಮುಂದಿನ ದಿನಗಳಲ್ಲಿ ಪೊಲೀಸರು ಈತನ ಅರೆಸ್ಟ್ ಮಾಡಿದ್ರೂ ಕೂಡ ಸಾಕ್ಷ್ಯಾಧಾರಗಳನ್ನು ತೋರಿಸ್ಕೊಂಡು ಅದನ್ನು ನಾಶ ಮಾಡುವಂಥದ್ದು. ಪೊಲೀಸರು ದುರುದ್ದೇಶಕವಾಗಿ ನನ್ನ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅಂತೇಳಿ. ಸೊ ಈ ಪ್ರಕರಣದಲ್ಲೂ ಕೂಡ ಹಾಗೆ ಮಾಡಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಇದರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಈಗ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ ಮತ್ತು ಈತನ ವಿರುದ್ಧ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಆಗ್ತಾ ಇರುವಂಥದ್ದು ನೀತಿ. ಸಂತೋಷ್, ಇಲ್ಲಿವರೆಗೂ ತನಿಖೆಯ ಪ್ರಾರಂಭಿಕ ಹಂತವನ್ನು ನಾವು ನೋಡಿದಾಗ ಯಾರನ್ನಾರು ವಶಕ್ಕೆ ಪಡ್ಕೊಂಡಿರೋದು ಈ ಥರದ್ದೇನಾದರೂ ಆಗಿದೆಯಾ ಒಂದು, ಮತ್ತು 4 ತಿಂಗಳ ಹಿಂದೆನೇ ನನಗೆ ಜೀವ ಬೆದರಿಕೆ ಇದೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದು ನನಗೆ ಗೊತ್ತೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ಇಲ್ಲಿ ಬಸವರಾಜ್ ಅವರು ಹೇಳ್ತಾ ಇದ್ರು. ಸೊ ಅಂದರೆ FIR ದಾಖಲಾದಾಗ ಆ ವ್ಯಕ್ತಿಗಳಿಗೆ ವಿಷಯ ತಿಳಿಸೋದು ಅಥವಾ ತನಿಖೆಗೆ ಒಳಪಡಿಸುವಂಥದ್ದು ಅಥವಾ ನೋಟಿಸ್ ಕೊಡುವಂಥದ್ದು ಸರ್ವೇ ಸಾಮಾನ್ಯವಾಗಿ ಬೇರೆ ಪ್ರಕರಣಗಳಲ್ಲಿ ನಾವು ನೋಡಿರ್ತೀವಿ. ಹಾಗಿದ್ರೆ ಪೊಲೀಸರು ಇದು ಹೈ ಪ್ರೊಫೈಲ್ ಕೇಸ್ ಅಥವಾ ಹೈ ಪ್ರೊಫೈಲ್ ವ್ಯಕ್ತಿಯ ಹೆಸರು ಇದೆ ಅನ್ನುವಂಥ ಕಾರಣಕ್ಕೆ ವಿಷಯ ಪ್ರಸ್ತಾಪಿಸಿಯೇ ಇರೋದಿಲ್ವಾ? ಹೊರಗಡೆ ಬರೋದೇ ಇರೋ ಥರ ಪೊಲೀಸ್ ಇಲಾಖೆ ನೋಡ್ಕೊಂಡಿರುತ್ತಾ? ಈಗ ಕಾನೂನು ಕಂಟಕ ಹೇಗೆ ಎದುರಿಸಬೇಕಾಗತ್ತೆ ಈ ಎಲ್ಲ ಡ್ಯಾಮೇಜಸ್ಗಳಿಂದ ಅಂತ ಸದ್ಯಕ್ಕೆ? ನೀತಿಯಲ್ಲಿ 2 ರೀತಿಯಾಗಿ ಪ್ರಕರಣವನ್ನು ನಾವು ಗಮನಿಸಬೇಕಾಗತ್ತೆ. ಹಿಂದೆ ಆದಂಥ FIRಗೆ ಸಂಬಂಧಪಟ್ಟ ಹಾಗೆ ಇವರು ಕಮಿಷನ್ಗೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಆ ದೂರಿನ ಆಧಾರವಾಗಿ ಪ್ರಕರಣದ ಒಂದು ಮಾಹಿತಿಯನ್ನು ಕಲೆ ಹಾಕುವಂಥದ್ದು, ತನಿಖೆಯನ್ನು ಮಾಡುವಂಥದ್ದು, ವಿಚಾರಣೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಆದರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆಯಾ ಅವ್ರದ್ದು ಇಲ್ವಾ ಅನ್ನೋದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತಿದ್ದೆ ಆದರೆ ಅವ್ರಿಗೆ ನೋಟಿಸನ್ನು ಕೊಟ್ಟು ಅವ್ರನ್ನ ವಿಚಾರಣೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಇನ್ನೊಂದು ಭಾಗವನ್ನು ನಾವು ನೋಡೋದಾದರೆ, ಯಾವುದೇ ರಾಜಕಾರಣಿಗಳಿಗೆ ಇಂತಹ ದೂರುಗಳು ಬಂದಾಗ, ಆರೋಪಗಳು ಬಂದಾಗ ಅವರು ತಮ್ಮ ಪ್ರಭಾವವನ್ನು ಬೀರಿ ಯಾವುದೇ ಹಂತದಲ್ಲೂ ಅವರ ಹೆಸರು ಬರದ ರೀತಿಯಲ್ಲಿ ಅವರು ನೋಡ್ಕೊಳ್ಳುವಂಥದ್ದು, FIRನಲ್ಲಿ ಅವರ ಹೆಸರು ಉಲ್ಲೇಖದ ಆಗದ ರೀತಿಯಲ್ಲಿ ಅವ್ರು ನೋಡ್ಕೊಳ್ತಾರೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪ್ರಭಾವವನ್ನು ಬೀಳಿಸ್ತಾರೆ. ಯಾವುದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ. ಸೊ ಇವರು ರಾಜಕೀಯವಾಗಿ ಒಬ್ಬರನ್ನೊಬ್ಬರು ದ್ವೇಷ ಮಾಡಿದ್ರು ಕೂಡ ಇವರು ಅದರಿಂದ ಹೊರಗೋದಾಗ ಎಲ್ಲರೂ ಕೂಡ ಸ್ನೇಹಿತರಾಗಿರ್ತಾರೆ. ಹೀಗಾಗಿ ಇಂಥ ಪ್ರಕರಣಗಳಲ್ಲಿ ಎಲ್ಲೂ ಕೂಡ ತಮ್ಮ ಹೆಸರು ಬರದ ರೀತಿಯಲ್ಲಿ ನೋಡ್ಕೊಳ್ತಾರೆ. ಆದರೆ ಈ ಹಿಂದೆ ಪ್ರಕರಣ FIR ದಾಖಲಾದಂಥ ಸಂದರ್ಭದಲ್ಲೂ ಕೂಡ ಪೊಲೀಸರು ತನಿಖೆ ಕೂಡ ಮುಂದಾದಾಗ ಅವ್ರಿಗೂ ಕೂಡ ಪ್ರಭಾವವನ್ನು ಬೆಳೆಸಿ ಒತ್ತಡವನ್ನು ತಂದು ಇದನ್ನು ಹೊರಗೆ ಬರದ ರೀತಿಯಲ್ಲಿ ಮುಚ್ಚಾಕುವ ಸಾಧ್ಯತೆ ಇರುತ್ತೆ. ಮತ್ತೊಂದು ಕಡೆ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಪೊಲೀಸ್ ಸಿಬ್ಬಂದಿಗಳೇ ನೇರವಾಗಿ ಅವ್ರ ಜೊತೆ ಇನ್ವಾಲ್ವ್ ಆಗುವಂಥದ್ದು. ಈ ರೀತಿಯಾಗಿ ಒಂದು ಪ್ರಕರಣ ಬಂದಿದೆ ಅಂತ ಹೇಳಿದಾಗ ಅದನ್ನು ಮುಚ್ಚಿ ಹಾಕಲಿಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಸಾಥಗಳನ್ನು ಪೊಲೀಸ್ನವರೇ ಕೊಡುವ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಹಿಂದೆ ಬಂದಂಥ ಪ್ರಕರಣದಲ್ಲೂ ಆ ರೀತಿ ಆಗಿರುವಂಥ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಏನು 4 ತಿಂಗಳ ಮೊದಲು ಕೊಟ್ಟಿದ್ದ ದೂರ ಅಷ್ಟೇ ಅಲ್ಲ,
ಅಲ್ಲ, ಅದರಿಂದ ಹಿಂದೆ ಕಳೆದ 10 ವರ್ಷಗಳಲ್ಲಿ ಈ ರೀತಿಯಾಗಿ ಜಗ್ಗ ಮತ್ತು ಆತನ ಅಸೋಸಿಯೇಟ್ಸ್ಗಳ ವಿರುದ್ಧ ಬಂದು ದಾಖಲಾದಂಥ ಪ್ರಕರಣಗಳೇನಿತ್ತು ಅವೆಲ್ಲ ಮಾಹಿತಿಗಳನ್ನು ಈಗ ಕಲೆ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಈ ಆರೋಪಿಗಳ ಜೊತೆ ನಿರಂತರವಾಗಿ ಯಾವೆಲ್ಲ ಪೊಲೀಸ್ ಸಿಬ್ಬಂದಿಗಳ ಸಂಪರ್ಕದಲ್ಲಿದ್ದರು ಅಂಥವರ ವಿರುದ್ಧವೂ ಕೂಡ ಏನು ಈಗಾಗಲೇ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಸೂಚನೆಗಳನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಇವ್ರನ್ನ ಬಚಾವ್ ಮಾಡಿಸ್ಲಿಕ್ಕೆ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವರ ವಿರುದ್ಧ ಶಿಸ್ತು ಕ್ರಮ ಮತ್ತು ಕಠಿಣ ಕ್ರಮಕ್ಕೆ ಕೈ ಹಾಕಲಿಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು ನೀತಿ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.